ಬಂಧುಗಳೇ, ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಧಿಕೃತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಆದ ಮೇಲೆ ಮೊದಲ ಸಭೆ. ಮೊದಲ ಬಾರಿಗೆ ಸಾರ್ವತ್ರಿಕವಾಗಿ ಮಂಜುನಾಥ್ ಅವರನ್ನ ಏನು ಮೊದಲ ದಿವಸ ಶಿವರಾತ್ರಿ ದಿವಸ ಇದೇ ಮಂಜುನಾಥ್ ಅವರು ಕರ್ಕೊಂಡು ಬಂದು ಜನಗಳ ಆಶೀರ್ವಾದವನ್ನ ಮಂಜುನಾಥ್ ಅವರಿಗೆ ಕೊಡಿಸಿ ಅವತ್ತೇ ಪರೋಕ್ಷವಾಗಿ ಅಭ್ಯರ್ಥಿ ಅಂತ ಹೇಳಿದ್ರು. ಇವತ್ತು ಅಧಿಕೃತವಾಗಿ ನಮ್ಮ ಪಕ್ಷ ಅವರ ಅಭ್ಯರ್ಥಿ ಅಂತ ಹೇಳಿ ತಮ್ಮ ಮುಂದೆ ವೇದಿಕೆ ಮಾಡ್ತಿದ್ದಂತೆ ಎಲ್ಲ ಗಣ್ಯರೇ, ನಾನು ನೇರ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಯೋಚನೆ ಮಾಡ್ತಾ ಇದ್ದೆ, ಡಾಕ್ಟರ್ ಮಂಜುನಾಥ್ ಅವರು ನಾವು ಅಭ್ಯರ್ಥಿ ಮಾಡಿದ್ರೆ ಅವ್ರು ಬರೀ MP ಆಗಲ್ಲ, ಅದಕ್ಕಿಂತ ಮಿಗಿಲಾಗಿ ಅವರು ಈ ದೇಶದ ಎಲ್ಲ ಜನಸಾಮಾನ್ಯರಿಗೆ ಬೇಕಾದಂತ ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸದಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಸೇರ್ಕೊತಾರೆ, MP ಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಆಗ್ಲಿ ನಿಮ್ಮೆಲ್ಲರ ಆಶಯದಂತೆ ಅವ್ರ ಆರೋಗ್ಯ ಸಚಿವರಾಗ್ಲಿ ಅವ್ರು ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕಷ್ಟೇ. ನಾನು ಮುನಿರತ್ನ ಅವರು ಮಾತಾಡ್ಕೊತಾ ಇದ್ವಿ, ರಾಜಕಾರಣ ಮಾತಾಡ್ತಾ ಇದ್ವಿ. ಏನ್ ಮಾತಾಡ್ತಾ ಇದ್ವಿ ಅಂದ್ರೆ, ಈಗ JDS-ನವರು ಒಂದು 3-4 ಸೀಟು JDS-ನವರು ಬಿಟ್ಕೊಡ್ತಾರೆ, ಈ ಮಿಕ್ಕದ್ BJP ತಗೋತಾರೆ. JDS ಇಂದ ಒಂದು ಮಂತ್ರಿ ಕೊಡ್ಲೇಬೇಕು. ಈ ಕಡೆ BJP ಕ್ಯಾಂಡಿಡೇಟ್ ಹೋಯ್ತು, JDS ಇಂದ ಮಂತ್ರಿ ಕೊಡಬೇಕಾಯ್ತು, ಮಂಜುನಾಥ್ ಅವರು ಮಂತ್ರಿ ಕೊಡ್ತಾರೆ ಅಂತ ಮೊದಲಂತ ಹೇಳ್ತಾ ಇದ್ರು. ಅಂದ್ರೆ ಅವರ ಪೊಲಿಟಿಕಲ್ ಲೆಕ್ಕಾಚಾರ. ಇವತ್ತು ಮಂಜುನಾಥ್ ಅವರ ಸ್ಪರ್ಧೆ ಏನಿವತ್ತು ನಾವೆಲ್ಲ ಖಾಲಿ ಕೊಡ ಇಟ್ಕೊಂಡು ಬೀದಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಿವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ 8-9 ತಿಂಗಳಿಗೆ ಜನವಿರೋಧಿಯಾಗಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಜನಸಾಮಾನ್ಯರು, ರೈತರು ಏನಿವತ್ತು ಸಂಕಟ ಸಿಗಾಕೊಂಡಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದ್ರಿಂದ, ಮೈಸೂರಲ್ಲಿ ನಮ್ಮ ಯದುವೀರವರು ಗೆಲ್ಲೋದ್ರಿಂದ, ಇಬ್ರು ಗೆದ್ರೆ ಸರ್ಕಾರ ಒಂದು ವಾರಕ್ಕೆ ಇರುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ಒಂದು ವಾರ ಇರುವುದಿಲ್ಲ ಕರ್ನಾಟಕದಲ್ಲಿ. ಯಾಕೆಂದ್ರೆ ಇದು ಉಪಮುಖ್ಯಮಂತ್ರಿ ಕ್ಷೇತ್ರ, ಅದು ಮುಖ್ಯಮಂತ್ರಿ ಕ್ಷೇತ್ರ. ಎರಡು ಕ್ಷೇತ್ರದಲ್ಲೂ ಕೂಡ BJP ಅಭ್ಯರ್ಥಿಗಳಿಗೆ ಗೆದ್ರೆ ಸರ್ಕಾರಕ್ಕೆ ಗಂಡಾಂತರ ಇದೆ. ಅದ್ರ ಮುಖಾಂತರ ನಮ್ಮ ಸರ್ಕಾರ ಬರ್ತದೆ. ಬಹುಶಃ ವೇದಿಕೆ ಮೇಲೆ ಇರೋರು ನೀವೆಲ್ಲರೂ ಕೂಡ ಕಾರ್ಪೊರೇಟ್ ಆಗ್ತೀರಿ ಬೇಗ ಅಂತ ನಾನು ಆಶಿಸ್ತೇನೆ. ನಗರಕ್ಕೂ ಹಾಗಂತ ನೋಡ್ತಾ ಇದ್ದೆ. ಎಲ್ಲರಿಗೂ ಆಸೆ ಏನಂದ್ರೆ ಬೇಗ ಬೆಂಗಳೂರು ನಗರಕ್ಕೆ ಒಂದು ಕಾರ್ಪೊರೇಟ್ ವ್ಯವಸ್ಥೆ ಬರಬೇಕು, ಒಂದು ಉತ್ತಮವಾದಂತ ಆಡಳಿತ ಕೊಡ್ತಕ್ಕಂಥ ಸರ್ಕಾರ ಬರಬೇಕು. ಮುಂದಿನಂತವರು ಮಂತ್ರಿ ಆಗ್ತಾರೆ ನೋಡಿ, ಈಗ ನಡ್ತಾರೆ ಅವರು ಸರ್ಕಾರ ಬಗ್ಗೆ ಮಂತ್ರಿ ಪರ್ಸೆಂಟ್ ಆಗ್ತಾರೆ. ಆದ್ರೆ ಇದು ಕಾರ್ಯಕರ್ತರ ಸಭೆ ಅಲ್ಲ, ಇದು ಮುಖಂಡರ ಸಭೆ. ನಿಮ್ಗೆಲ್ಲ ಏನ್ ನನ್ನ ಕಿವಿ ಮಾತು ಹೇಳ್ತೀನಿ ಅಂತಂದ್ರೆ, ನಾನು ಇಲ್ಲಿ MP ಕಂಟೆಸ್ಟ್ ಮಾಡಿದ್ದೆ ಒಂದು ಜಮಾನಲ್ಲಿ. ಅವತ್ತು ಮುನಿರತ್ನ ರಾಜಕೀಯ ಬಂದಿರಲಿಲ್ಲ, ಅವ್ರು ಕಾಂಟ್ರಾಕ್ಟ್ ಆಗಿದ್ರು ಅಂತ ಕಾಣ್ತು. ನನಗೆ ಈ ಕ್ಷೇತ್ರದ ಸೂಕ್ಷ್ಮತೆ ಗೊತ್ತು. ಇಲ್ಲಿ ಎಷ್ಟು ಬೇಕಾದ್ರೂ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ, ಹುಣಸೆ ಮರ ಹಣ್ಣಾದ್ಮೇಲೆ ಎಷ್ಟು ಬೇಕಾದ್ರೂ ತೋರಿಸ್ಕೋಬಹುದು ಅಂತ ಹೇಳಿ. ನಮ್ಮ ಹಳ್ಳಿ ಕಡೆ ಮತ ಪಡೆಯೋದು ಸ್ವಲ್ಪ ಕಷ್ಟ, ಅಲ್ಲಿ ಟಫ್ ಆಗಿ ಮತಗಳು ಬರ್ತವೆ. ಆದ್ರೆ ಬೆಂಗಳೂರು ಸಿಟಿನಲ್ಲಿ ಅವರ ಅಪಾರ್ಟ್ಮೆಂಟ್ ಇಂದ ಮನೆಯಿಂದ ಕರ್ಕೊಂಡು ಬಂದ್ರೆ ಮತ ಪರಿವರ್ತನೆ ಆಗ್ತವೆ. ಬಹುಶಃ ತಾವೆಲ್ಲ ಜವಾಬ್ದಾರಿ ತಗೋತೀರಿ, ಅತಿ ಹೆಚ್ಚಿಗೆ ಮತ ಲೀಡ್ ಕೊಡ್ತೀರಿ. ನಮ್ಮ ಏನು ರಾಜರಾಜೇಶ್ವರ ವಿಧಾನಸಭಾ ಪಕ್ಷದಲ್ಲಿ ಈಗ ಅತಿ ಹೆಚ್ಚು ಮತ ನನಗೆ ಅನ್ಸುತ್ತೆ. ನಿಮ್ಮೆಲ್ಲ ಉತ್ಸಾಹ, ಮುನಿರತ್ನರವರ ಪ್ಲಾನಿಂಗ್ ಇದೆಯಲ್ಲ, ಅದೆಲ್ಲ ನೋಡಿದಾಗ ಅತಿ ಹೆಚ್ಚು ಮತಗಳನ್ನ ಲೀಡ್ ಕೊಡಬೇಕು ನೀವು. ಇದೊಂಥರ ಟಫ್ ನಾವು ಅನ್ಕೋತೀವಿ. ನಮ್ಗೆ ಈಗ ಅನುಭವ ಆಗ್ತಾ ಇದೆ. ನಮ್ಗೆ ಜನಸಾಮಾನ್ಯರು ಪಕ್ಷಾತೀತವಾಗಿ ನಮಗೆ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಹೃದಯ ಇರ್ತಕ್ಕಂಥ ಹೃದಯವಂತ ಮನುಷ್ಯ ಯಾವಾಗಲೂ ಕೂಡ ಮತ್ತೊಬ್ಬ ಹೃದಯವಂತನಿಗೆ ಬಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ. ನಾವು ಅವ್ರನ್ನ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಹೋಗ್ತೀವಿ. ಕೆಲಸ ಮಾಡ್ಬೇಕಾದ್ರು ನಾವು ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು. ಈ ಚುನಾವಣೆ, ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು. ಗೆಲ್ಲೋದ್ರ ಮುಖಾಂತರ ಬಹಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ರಾಜ್ಯ ಸರ್ಕಾರ ಹೊರಟೋಗ್ತದೆ, ನೀವೆಲ್ಲ ಕಾರ್ಪೊರೇಟರ್ ಆಗ್ತೀರಿ, ನಮ್ಮ ಸರ್ಕಾರ ಬರ್ತದೆ, ಅಭಿವೃದ್ಧಿ ಆಗ್ತದೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರ್ತದೆ, ಮಂಜುನಾಥ್ ಅವರು ಮುಂದೆ ಮಂತ್ರಿ ಆಗ್ತಾನೆ. ಹೀಗೆ ಹಲವಾರು ಆಶೋತ್ತರಗಳನ್ನು ಇಟ್ಕೊಂಡು ನಾವು ಚುನಾವಣೆನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಒಬ್ರು MP ಗೆಲ್ಲಿಸ್ತಾ ಇಲ್ಲ, ಒಂದು ರಾಜರಾಜೇಶ್ವರ ನಗರದ ಮತದಾರರು ನಿಮ್ಮ ಮುಖಾಂತರ ಒಂದು ಬದಲಾವಣೆ, ಸಮಗ್ರ ಬದಲಾವಣೆ
ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರಯತ್ನ ಸಫಲ ಆಗಲಿ. ತಾವೆಲ್ಲ ಹೋರಾಟವನ್ನ ಇನ್ಮೇಲೆ ಬೀದಿಗಿಳಿಬೇಕು. ನೋಡಿ, ನಾವು ಮಾತಾಡ್ತಾ ಇದ್ದಾಗ ಮಂಜುನಾಥ್ ಅವರು ಇನ್ನೂ ಅಭ್ಯರ್ಥಿ ಆಗಿರಲಿಲ್ಲ. ಅವರು ಯಡಿಯೂರಪ್ಪ ಮನೇಲಿ ಹೇಳ್ತಾ ಇದ್ರು, ನಾನು ಇನ್ನೊಂದು 2-3 ದಿವಸದಲ್ಲಿ ಪಾರ್ಟಿ ಸೇರ್ತೀನಿ ಅಂತ. ಇವತ್ತಾಗಲೇ 1 ಗಂಟೆಯಲ್ಲಿ ನಮಗೆ ಅವ್ರ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಚುನಾವಣೆನ ಚಾಲೆಂಜ್ ಆಗಿ ತಗೋಬೇಕು. ಬಹಳ ಜನ ಬಹಳ ಮಾತಾಡ್ತಾರೆ, ನಮ್ಮ ವಿರೋಧಿಗಳು ಅವರ ಸ್ಟ್ಯಾಂಡರ್ಡ್ ಅವರ ಹಂಗೆ ಮಾತಾಡೋದು. ನಾನು 25-30 ವರ್ಷಗಳಿಂದ ಈ ಮಾತನ್ನು ಕೇಳಿಕೊಂಡು ಹೋರಾಟ ಮಾಡಿಕೊಂಡು ಬಹಳ ನಾವು ಒಂಥರ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೋಲು ಗೆಲುವು ಬೇರೆ. ಇವತ್ತು ನಮ್ಗೇನಪ್ಪ ಶಕ್ತಿ ಅಂತಂದ್ರೆ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ ನಾವು ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲೆಯಲ್ಲಿ ವಿರುದ್ಧವಾಗಿ ಪರಸ್ಪರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಬ್ರು ಕೂಡ ದೇವೇಗೌಡರು ಹೇಳಿದ್ರು, ದೇವೇಗೌಡರು ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು, ಬಿಜೆಪಿಯನ್ನು ಒಪ್ಕೊಂಡ್ರು ಅಂತೇಳಿ ನಾವು ಕೂಡ ಇಡೀ ಜಿಲ್ಲೆಯ ಜನ ಇವತ್ತು ಒಂದಾಗಿದ್ದೀವಿ. ಒಂದಾಗಿ ನಾವು ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಎಲ್ಲಾ ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡ್ ಬರುತ್ತೆ. ಕನಕಪುರ ಒಂದು ಬಿಟ್ಟು ಮಿಕ್ಕಿದ 4 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡ್ ಕೊಡ್ತೀವಿ. ನಮ್ಮನ್ನಂತೂ ಅತಿ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಚನ್ನಪಟ್ಟಣದಲ್ಲಿ. ನಾನು ಕುಮಾರಸ್ವಾಮಿ ಅವರು ಇದ್ರೆ ನಾವು ಚುನಾವಣೆಗೆ ಹೋದ್ರೆ ಈಗಾಗಲೇ ಜನಗಳ ಒಂಥರ ಪರಿವರ್ತನೆ ಪ್ರಾರಂಭ ಆಗಿದೆ. ನೆನ್ನೆ ದಿವಸ ನಾವು ಚನ್ನಪಟ್ಟಣದಲ್ಲಿ ನಮ್ಮ ಇವರು ನಮ್ಮ MLC ಅವರು ಬಂದಿದ್ರು, ದೊಡ್ಡ ಸಭೆ ಮಾಡಿದ್ವಿ ನಾವು. ಜನಗಳಿಗೆ ಉತ್ಸಾಹ ಇದೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಈ ದಬ್ಬಾಳಿಕೆ, ದೌರ್ಜನ್ಯ, ಅದ್ಯಾರೋ ನಮ್ಮ ಶಾಸಕರು ಬಳಕೆಯವರು ಮಾತಾಡ್ತಾರೆ, ಯಾರೋ ಅವರು ಇಕ್ಬಾಲ್ ಅವರು ಬಳಕೆಯವರು ಮಾತಾಡ್ತಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಬಹಿರಂಗ ಸಭೆ ಉತ್ತರ ಕೊಡ್ತೀವಿ. ಹಾಗಾಗಿ ನೀವೆಲ್ಲ ಮುಖಂಡರಿದ್ದೀರಿ, ನಿಮ್ಗೆ ಗುರುತರವಾದ ಜವಾಬ್ದಾರಿ ಇದೆ. ದಯವಿಟ್ಟು ಚುನಾವಣೆ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ ವಿನಮ್ರವಾಗಿ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.